ದೇವರಿಗೆ ಸ್ತೋತ್ರ. ತುಂಬ ಸಮಯ ವೇಸ್ಟ್ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ಜಾಸ್ತಿ ಸಮಯ ಕೊಟ್ಟು ಕಲಿಬೇಕಷ್ಟೇನೇನಿಲ್ಲ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಾಕ್ಯ 4ರಲ್ಲಿರುವಂಥ ಜನರು ಎಂಬ ಪದವನ್ನು ನಾವು ವಿವರಿಸಿ ಹೋಗಬೇಕಾದ್ರೆ ಅಲ್ಲಿ ಭಾಗ 4-5 ಬ್ರದರ್. ಅದರಲ್ಲಿ ಒಂದು ವಾಕ್ಯ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಬ್ರದರ್. ಯಾವುದು? 13ನೇ ಅಧ್ಯಾಯದಲ್ಲಿ. 13ನೇ ಅಧ್ಯಾಯದಲ್ಲಿ ಯಾವ ವಾಕ್ಯ? 3ನೇ ವಾಕ್ಯ ಬ್ರದರ್. 3ನೇ ವಾಕ್ಯ. ನಾವು 4ರಲ್ಲಿ ಇದೀವಲ್ಲ, ಈಗ 4 ತಗೊಳ್ಳೋಣ, ಆಮೇಲೆ ನಾವು 3ಗೆ ಬರೋಣ, ಏನು ತೊಂದರೆ ಇಲ್ಲ. ಆರಾಧಿಸುವುದನ್ನು ನಾವು ನೋಡ್ತಾ ಇದೀವಿ ಈಗ, ಸರಿನಾ? 1, 2, 3 ಒಟ್ಟಿಗೆ ಬರುತ್ತೆ. ಇದು ನಾವು ಮುಖ್ಯವಾಗಿ 4ನೇ ನೋಡ್ತಾ ಇದ್ದೀವಿ, ಆರಾಧಿಸುವ ಜನರು. 1, 2, 3 ಒಟ್ಟಿಗೆ ತಗೊಳ್ಳೋಣ, ಏನು ತೊಂದರೆ ಏನಿಲ್ಲ, ಸರಿನಾ? ಪ್ರೈಸ್ ಅಲ್ಲ. ಜನರು ಮೃಗವನ್ನ ಆರಾಧಿಸುವುದನ್ನ ವಾಕ್ಯ ಓದಿ, ಸ್ವಲ್ಪ ಓದಿ ಆ ವಾಕ್ಯ. 13:4. ಜನರು ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನೂ ಆರಾಧಿಸಿದರು. ಮೃಗವನ್ನು ಕುರಿತು, ಈ ಮೃಗಕ್ಕೆ ಸಮಾನರು ಯಾರು, ಇದರೊಡನೆ ಯುದ್ಧ ಮಾಡಬಲ್ಲವರು ಯಾರು ಎಂದು ಹೇಳುತ್ತಿದ್ದರು. ಜನರು ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನ ಆರಾಧಿಸಿದರು. ಆರಾಧಿಸುವರು ಅಂತ ಇಲ್ಲ, ಆರಾಧಿಸಿದರು ಅಂತ ಇದೆ. ಆರಾಧಿಸುವರು ಅಂತ ಹೇಳಿದ್ರೆ ಮುಂದೆ ಅದು ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಸುಮಾರು ವರ್ಷಗಳ ಮುಂಚಿತವಾಗಿ ಅದನ್ನು ಮಾಡ್ತಾರೆ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ? ಆರಾಧಿಸಿದರು. ಅರ್ಥ ಆಗ್ತಾ ಇದೆಯಾ? ಆರಾಧಿಸಿದರು, ಆರಾಧಿಸುವರು, ಇದಕ್ಕೆ ಎರಡಕ್ಕೂ ವ್ಯತ್ಯಾಸ. ಆ ಜನರು ಆರಾಧಿಸುತ್ತಿದ್ದರು. ಆರಾಧಿಸಿದರು ಅಂದ್ರೆ ಆಗೋಯ್ತು, ಆರಾಧನೆ ಮಾಡಿ. ವಾಕ್ಯ ಓದಿ. ಆರಾಧಿಸಿದರು, ಆರಾಧಿಸಿದರು ಅಂದ್ರೆ ಈಗ ಅದು ನಡೀತಾ ಇದೆ. ಆರಾಧಿಸುವರು ಅಂತ ಹೇಳಿಲ್ಲ, ಆರಾಧಿಸಿದರು ಅಂದ್ರೆ ಈಗ ಅಟ್ ಪ್ರೆಸೆಂಟ್ ನಡೀತಾ ಇದೆ. ಯೋಹಾನನು ಬರೆದ ಶುಭ ಸಂದೇಶ, ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 29 ಏನು ಹೇಳುತ್ತೆ ನೋಡೋಣ. 14:29. ಈಡೇರುವಾಗ ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ತಿಳಿಯಪಡಿಸಿದ್ದೇನೆ. ಪ್ರವಾದನೆ ಈಡೇರುವಾಗ ನೀವು ಕಣ್ಣಾರೆ ಕಾಣುವಿರಿ. ನೀವು ಕಣ್ಣಾರೆ ಕಾಣುವಿರಿ, ಅದು ವಾಕ್ಯದ ಅರ್ಥ ಹಂಗೆ ಅಲ್ವಾ? ಆ ಪ್ರವಾದನೆ ನೆರವೇರುವಾಗ ಕಣ್ಣಾರೆ ನೀವು ಕಾಣುವಿರಿ. ಅದೊಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಪಿತೃಗಳಿಗೆ ಕೊಡಲಿಲ್ಲ, ನಮ್ಮ ತಂದೆ ತಾಯಿಗಳಿಗೆ ಕೊಡಲಿಲ್ಲ. ಕೆಲವು ಜನರು ಲೋಕವನ್ನು ಬಿಟ್ಟು ಹೋಗಿದ್ದಾಯಿತು, ಕೆಲವು ಜನ ಇನ್ನು ಜೀವಂತವಾಗಿದ್ದಾರೆ, ಅದು ಸಂತೋಷ. ಆದರೆ ಈ ಪ್ರವಾದನೆಗಳು ಜನರು ಮೃಗವನ್ನು ಆರಾಧಿಸುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಈಗ ಅದು ಈಡೇರುವಾಗ 2025 ವರ್ಷಗಳ ಹಿಂದೆ ಪ್ರಭು ಯೇಸು ಕ್ರಿಸ್ತರು ಬರೆಸಿರುವಂಥ, ಪ್ರಭು ಯೇಸು ಕ್ರಿಸ್ತರು ನುಡಿದಿರುವಂಥ ಈ ಪ್ರವಾದನೆಗಳು ಈಗ ನಮ್ಮ ಕಾಲದಲ್ಲಿ ನೆರವೇರ್ತಾ ಇದೆ. ಓಕೆ, ಯೋಹಾನನು ಬರೆದ ಶುಭ ಸಂದೇಶ ಮತ್ತೆ ಇನ್ನೊಂದು ವಾಕ್ಯ ನೋಡಿ. ಯೋಹಾನನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 19 ಓದೋಣ. ವಾಕ್ಯ 19. ಅದು ಈಡೇರುವಾಗ ಇರುವಾತನು ನಾನೇ ಎಂದು ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ಹೇಳುತ್ತಿದ್ದೇನೆ. ಅದು ಈಡೇರುವಾಗ ಇರುವಾತನು ನಾನೇ ಎಂದು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕಿಂತ ಮುಂಚಿತವಾಗಿಯೇ ನಿಮಗೆ ತಿಳಿಸುತ್ತಿದ್ದೇನೆ. ಪ್ರವಾದನೆಗಳು ಅಂತ ಹೇಳಿದ್ರೆ ದೇವರು ಮುಂಚಿತವಾಗಿ ನಮಗೆ ಎಚ್ಚರಿಕೆಯಾಗಿ ಕೊಟ್ಟಿರುವಂತಹ ಒಂದು ಸುವರ್ಣ ಅವಕಾಶ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ಪರಲೋಕದ ರಹಸ್ಯಗಳನ್ನು ಅರಿತುಕೊಳ್ಳುವಂಥ ಸೌಭಾಗ್ಯವನ್ನ ನಾನು ನಿಮಗೆ ಕೊಟ್ಟಿದ್ದೇನೆ ಹೊರತು ಅವರಿಗಲ್ಲ.
ಹಾಗಾದ್ರೆ ಯಾರಿಗೆ ಇದು ಈ ಮಾತು ಯಾರಿಗೆ ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದಾರೆ? ಯಾರು ದೇವರ ರಾಜ್ಯವನ್ನ ಹುಡುಕುತ್ತಾರೋ. ನೋಡಿ ವಾಕ್ಯ ಹೇಳುತ್ತೆ ನೋಡಿ, ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದಾವಕಾಶ ಲಭಿಸಿರುವುದು ನಿಮಗೆ, ಅವರಿಗೆಲ್ಲ. ಅವರು ಅಂದ್ರೆ ಯಾರು? ದೇವರಿಂದ ದೂರ ಇರುವವರು. ಬಿಡು 100 ಮಣಿ ಹೇಳ್ಕೊಳ್ಳೋಣ, ನೋಡಿ ಬಿಡು 1000 ಮಣಿ ಹೇಳ್ಕೊಳ್ಳೋಣ, 100 ಟೈಮ್ ಕೂತ್ಕೊಳ್ಳೋಣ, ಅಲ್ಲಿ ಕೂತ್ಕೊಳ್ಳೋಣ, ಇಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ಯಾರು ಅಲಕ್ಷ್ಯ ಮಾಡ್ತಾ ಇದ್ದಾರೋ, ಅವರಿಗೆ ದೇವರ ರಾಜ್ಯದ ರಹಸ್ಯ ಗೊತ್ತಿಲ್ಲ. ಪ್ರವಾದನೆಗಳನ್ನು ಅರಿತುಕೊಳ್ಳುವಂಥ ಜ್ಞಾನ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾರು ದೇವರ ಒಂದು ಸ್ಥಳದಲ್ಲಿ ಕುತ್ಕೊಂಡು ಕಾದು ಕುಳಿತಿರ್ತಾರೋ ಅವರಿಗೆ ಮಾತ್ರ. ಈಗ ನಿಮಗೆ ಅದೊಂದು ಸೌಭಾಗ್ಯ ಸಿಕ್ಕಿದೆಯಾ ಅಂತ ಭಾವಿಸ್ತೀರಾ, ಸಿಕ್ಕಿಲ್ಲ ಅಂತ ಭಾವಿಸ್ತೀರಾ? ಆಮೇನ್ ಆಮೇನ್. ವಾಗ್ದಾನಗಳು ಈಡೇರುವುದನ್ನ ಕಣ್ಣಾರೆ ನಾವು ಕಾಣ್ತಾ ಇದೀವಿ. ಏನು ವಾಗ್ದಾನಗಳು ಅದು ಈಡೇರ್ತಾ ಇರೋದು ಏನು ಕಾಣ್ತಾ ಇದೀವಿ ಅಂತ ಹೇಳಿದ್ರೆ, ಅದೇ ಯೋಹಾನನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. 13:18 ಓದೋಣ. ನಾನು ನಿಮ್ಮೆಲ್ಲರನ್ನು ಕುರಿತು ಹೀಗೆ ಹೇಳುತ್ತಾ ಇಲ್ಲ, ಯಾರನ್ನು ನಾನು ಆರಿಸಿಕೊಂಡಿದ್ದೇನೆಂಬುದು ನನಗೆ ಗೊತ್ತು. ಆದರೆ ನನ್ನೊಡನೆ ಉಂಡವನೇ ನನಗೆ ದ್ರೋಹ ಬಗೆದನು ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆ ಮಾತು ಈಡೇರಬೇಕಾಗಿದೆ. ನಾನು ನಿಮ್ಮೆಲ್ಲರನ್ನು ಕುರಿತು ಹೀಗೆ ಹೇಳುತ್ತಾ ಇಲ್ಲ, ಯಾರನ್ನು ನಾನು ಆರಿಸಿಕೊಂಡಿದ್ದೇನೆಂದು ಎಂಬುದು ನನಗೆ ಗೊತ್ತು. ಆದರೆ ನನ್ನೊಡನೆ ಉಂಡವನೇ ನನಗೆ ದ್ರೋಹ ಬಗೆದನು. ಗಮನ ಕೊಟ್ಟು ಈ ವಾಕ್ಯವನ್ನು ಧ್ಯಾನ ಮಾಡಿ. ನಾವು ಮಾಡಿರುವ ಪಾಪಗಳು ಎಷ್ಟಿದೆ ನೋಡಿ. ಅವ್ರ ಜೊತೆಯಲ್ಲೇ ಇದ್ಕೊಂಡು ಅವರ ಹೆಸರು ಹೇಳ್ಕೊಂಡೆ ನಾವೇನ್ ಮಾಡ್ದೋ ಇಷ್ಟು ವರ್ಷ? ದ್ರೋಹ ಮಾಡಿ ಆಯ್ತು. ಅದು ಈಡೇರುವುದನ್ನ ನನ್ನ ಜೊತೆಯಲ್ಲಿ ಉಂಡವನೇ ನನಗೆ ದ್ರೋಹ ಬಗೆದನು ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆ ಮಾತು ಈಡೇರಬೇಕಾಗಿದೆ ಅಂತ 2025 ವರ್ಷಗಳ ಹಿಂದೆ ಪ್ರಭು ಯೇಸು ಕ್ರಿಸ್ತರು ನುಡಿದ್ರು. ಆದರೆ ಈಗ ಅದು ನೆರವೇರ್ತಾ ಇದೆ. ಯಾರ ಮುಖಾಂತರ ನೆರವೇರ್ತಾ ಇದೆ ಅಂದ್ರೆ ನಮ್ಮ ಮುಖಾಂತರನೇ ನೆರವೇರ್ತಾ ಇದೆ. ನಮ್ಮ ಮುಖಾಂತರ ನೆರವೇರ್ತದೆ. ನಾವೇ ಅತ್ಯಂತ ಕಟುವಾದ ದ್ರೋಹಿಗಳು ಪ್ರಭು ಯೇಸು ಕ್ರಿಸ್ತರಿಗೆ. ಬಾಯಲ್ಲಿ ಇಟ್ಕೊಂಡಿದ್ದಾರೆ, ಈ ಕಡೆ ಉಗಿಯಂಗೂ ಇಲ್ಲ, ಆ ಕಡೆ ಬಿಡಂಗೂ ಇಲ್ಲ. ನಮ್ಮನ್ನ ಬಾಯಲ್ಲಿ ಇಟ್ಕೊಂಡಿದ್ದಾರೆ. ನಾವು ಬಾಯಿಂದ ಹೊರಗಡೆ ಬಂದು ಅಂತ ಹೇಳಿದ್ರೆ ನರಕದ ಪಾಲು. ಬಾಯಿಂದ ಒಳಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ. ಯೇಸು ಸ್ವಾಮಿಯ ಬಾಯೊಳಗಡೆ ನಾವಿದ್ದೀವಿ, ಆದರೂ ಕೂಡ ಅಹಂಕಾರವಾಗಿ ಇದ್ದೀವಿ ನಾವೀಗ. ಹೇಗೆ ನಾವು ಅವರನ್ನ ಅವಮಾನ ಪಡಿಸ್ತಾ ಇದೀವಿ ಅಂತ ಹೇಳಿದ್ರೆ, ಖಂಡಿತವಾಗಲು ದೇವಾಲಯಗಳಲ್ಲಿ ಪರಮಪ್ರಸಾದ ಇದ್ರೂ ಕೂಡ ಆರಾಧನೆ ಅವಮಾನಕರವಾದ ಆರಾಧನೆ ಅಲ್ವಾ? ಅಹಂಕಾರದ ಆರಾಧನೆ, ಸೈತಾನನ ಆರಾಧನೆ, ನರಕದ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ವಾಗ್ದಾನಗಳು ಈಡೇರುವುದನ್ನು ನೀವು ಕಣ್ಣಾರೆ ಕಾಣುವಿರಿ. ನೋಡಿ, ಈಗ ನಾನು ವಿಡಿಯೋ ಹಾಕಿದ್ದೆ, ಅದನ್ನು ನೀವು ನೋಡಿದ್ರಿ. ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ 17ನೇ ವಾಕ್ಯ. ಏನು? ನಿಮ್ಮ ಯುವಕ ಯುವತಿಯರು ಪ್ರವಾದನೆಗಳನ್ನು ಮಾಡುವರು. ಪ್ರವಾದನೆ ಮಾಡ್ತಾ ಹುಡುಗಿ, 3 ವರ್ಷದ ಹುಡುಗಿ, 3 ವರ್ಷದ ಹುಡುಗಿ ಪ್ರವಾದನೆ ನುಡಿತಾ ಇದೆ. ಏನು ಪ್ರವಾದನೆ? ಮಮ್ಮಿ, ಜೀಸಸ್ ಇಸ್ ಕಮಿಂಗ್. 2 ಥೆಸಲೋನಿಕರಿಗೆ ಬರೆದ ಪತ್ರದಲ್ಲಿ ಅಲ್ಲಿರುವಂತೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದೆ, ಮಧ್ಯ ಆಕಾಶದಲ್ಲಿ ನಾವು ಯೇಸು ಸ್ವಾಮಿಯನ್ನು ಭೇಟಿ ಮಾಡಬೇಕು. ಪ್ರವಾದನೆ ನೆರವೇರ್ತದೆ. ಯಾಕೆ ನಮಗೆ ಬರ್ತಾ ಇಲ್ಲ? ನಮಗೆ ಯಾಕೆ ಬರ್ತಾ ಇಲ್ಲ? ಎಷ್ಟು ದೊಡ್ಡ ದೊಡ್ಡ ಬೋಧಕರಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಯಾಜಕರಿದ್ದಾರೆ, ನಮಗೆ ಯಾಕೆ ಬರ್ತಾ ಇಲ್ಲ? ಪ್ರವಾದನೆಗಳು ಯಾಕೆ ಸಿಗ್ತಾ ಇಲ್ಲ? ಯಾಕೆ ಸಿಗ್ತಾ ಇಲ್ಲ? ಪ್ರೈಸ್ ದಿ ಲಾರ್ಡ್.
ಅದು ಪ್ರಶ್ನೆ ಅಲ್ವಾ? ಪ್ರಶ್ನೆ ತಾನೆ? ಪ್ರಶ್ನೆನೇ. ಯಾಕೆ ಸಿಗ್ತಾ ಇಲ್ಲ? 3 ವರ್ಷದ ಮಗುಗೆ ಪ್ರವಾದನೆ ಸಿಗ್ತಾ ಇದೆ, ವಾಗ್ದಾನ ನೆರವೇರ್ತಾ ಇದೆ, ವಾಗ್ದಾನ ನೆರವೇರಿ ಆಯ್ತು, ಕಣ್ಣಾರೆ ನಾವು ಕಾಣ್ತಾ ಇದ್ದೀವಿ. ಮತ್ತೆ ಇನ್ನೂ ಕೆಲವು ವಿಡಿಯೋಗಳನ್ನು ನಾನು ನೋಡಿದೆ. ಕೆಲವು ಮಕ್ಕಳು ಟಿವಿಯಲ್ಲಿ ಎಲ್ಲರೂ ಆರಾಧನೆ, ಸುಮಾರು 5,000 ಜನ 10,000 ಜನ ಆರಾಧನೆ ಮಾಡಬೇಕಾದ್ರೆ ಆ ಪುಟ್ಟ ಮಕ್ಕಳು, ಸಣ್ಣ ಮಕ್ಕಳು 2 ಕೈಗಳನ್ನು ಮೇಲೆತ್ತಿ ಆರಾಧಿಸೋದನ್ನ, ಅಂದರೆ ನಡೆಯುವ ಆರಾಧನೆ ಜೊತೆಯಲ್ಲಿ ಇದು ಕೂಡ ಪಾಲ್ಗೊಂಡು ಆ ಟಿವಿ ಜೊತೆಲಿ ಆರಾಧನೆ ಮಾಡೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ನಾನು. ಆದರೆ ನಮಗೆ ಒಂದು 2 ಸೆಕೆಂಡ್ ಕರಗಳನ್ನೆತ್ತಿ ಕರ್ತರ ಪ್ರಾರ್ಥನೆ ಹೇಳಕ್ಕೆ ನಮಗೆ ಯೋಗ್ಯತೆ ಇಲ್ಲದೆ ಇರುವ ಮಕ್ಕಳೊಂದಿಗೆ ದೇವರು ಹೇಗೆ ಮಾತನಾಡಲಿಕ್ಕೆ ಸಾಧ್ಯ? ಯೋಗ್ಯತೆನೇ ಇಲ್ಲದೆ ಇರುವಂತ ಕರ್ತರ ಪ್ರಾರ್ಥನೆ ಹೇಳಲಿಕ್ಕೆ ಹೆಂಗ್ ಸಾಧ್ಯ? ಕೈ ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರೋದು ಅಲ್ವಾ? ಇಷ್ಟೇ ಬರೋದು. 2 ಕೈಗಳ ಮೇಲೆ ಹೋಗಲ್ಲ. ಹಾಗೆ 2 ಕೈಗಳ ಮೇಲೆ ಹೋಗೋದಿಲ್ಲ. ಒಂದು 5 ನಿಮಿಷ ನಿಂತ್ಕೊಳ್ಳೋಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಹೇಗೆ ಬರಲಿಕ್ಕೆ ಸಾಧ್ಯ? ಅಪ್ಪ, ನಿಮ್ಮ ರಾಜ್ಯ ಬರಲಿ, ಈ ಭೂಮಿಯಲ್ಲಿ ನಿಮ್ಮ ಚಿತ್ತ ನೆರವೇರಲಿ. ಹೆಂಗೆ ನೆರವೇರುತ್ತೆ? ಸೋಮವಾರಿಗೆ ನಾವೇನು ಕೊಡಲ್ಲ? ಮನೆ ಬೀಗದ ಕೈ ಕೊಡಲ್ಲ. ಕೊಡ್ತೀವಾ? ಕೊಡಲ್ಲ. ಯಾಕೆ? ಅವನು ಸೋಮಾರಿ. ಪರಲೋಕ ರಾಜ್ಯನೂ ಅದೇ ರೀತಿನೇ. ಕೆಲಸ ಮಾಡೋರಿಗೆ ಮಾತ್ರ ಕೊಡೋದು, ಕೆಲಸ ಮಾಡಿದವರಿಗೆ ಕೊಡೋದಿಲ್ಲ. ಇನ್ನೊಂದು ಮಗು, ಒಂದು ಪುಟ್ಟ ಮಗು, ಅದು ಕೂಡ ಒಂದು 2-2.5 ವರ್ಷದ ಮಗು. ನೀವು ನಂಬಲ್ಲ, ಬೆಳಗಿನ ಜಾವ 3 ಗಂಟೆಗೆ ಎದ್ದು ಕೂತ್ಕೊಂಡು ಬೈಬಲ್ ಓಪನ್ ಮಾಡಿಕೊಂಡು ಯೇಸು ಸ್ವಾಮಿ ಜೊತೆಲಿ ಮಾತಾಡ್ತಾ ಇದೆ. ಆ ಎಲ್ಲ ವಿಡಿಯೋಗಳು ನಾನು ನಿಮಗೆ ಕಳಿಸ್ಬೇಕಾಗಿತ್ತು, ಆದರೆ ನಾನು ಕಳಿಸ್ಲಿಲ್ಲ. ಬೈಬಲ್ನ ತೆಗೆದು ಕಾಲ್ ಚಾಚ್ಕೊಂಡು ಕಾಲ್ ಮೇಲೆ ಇಟ್ಕೊಂಡು ಅದು ಮಾತಾಡ್ತಾ ಇದೆ 3 ಗಂಟೆ ರಾತ್ರಿಲಿ. ಏನದು ಮಾತಾಡುವಂಥದ್ದು? ಏನು ಮಾತಾಡ್ತಾ ಇದೆ 3 ಗಂಟೆ ರಾತ್ರಿಲಿ ಆ ಮಗು? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪ್ರವಾದನೆಗಳು ಈಡೇರುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಹಾಗಾದರೆ ದೇವರ ನ್ಯಾಯ ತೀರ್ಪಿನ ದಿನ ಬಹಳ ಹತ್ರ ಆಯಿತು. ಈಗ ನೀವು ಕುತ್ಕೊಂಡು ನಾನು ಇಷ್ಟು ಗಂಟೆ ಪ್ರಾರ್ಥನೆ ಮಾಡ್ತೀನಿ, ಅಷ್ಟು ಗಂಟೆ ಪ್ರಾರ್ಥನೆ ಮಾಡಿ, ಅದು ಯಾವುದು ನಡೆಯೋದಿಲ್ಲ. ಈಗ ಈ ದಿನಗಳಲ್ಲಿ ನಾವು ಮಾಡಿರುವ ಪಾಪಗಳಿಗೆ ದೇವರ ಬಳಿ ಕ್ಷಮೆ ಯಾಚಿಸಬೇಕು. ಅಪ್ಪ, ನಾನು ಮಾಡಿದ ತಪ್ಪಾಯಿತು, ಇಷ್ಟು ವರ್ಷಗಳ ಕಾಲ ನಾನು ಮಾಡಿದ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡಿ ಸ್ವಾಮಿ, ನನ್ನ ಕುಟುಂಬವನ್ನು ಕ್ಷಮಿಸ್ರಿ, ಕುಟುಂಬದಲ್ಲಿರುವ ವ್ಯಕ್ತಿಗಳನ್ನು ಕ್ಷಮಿಸ್ರಿ. ಅರಿವಿಲ್ಲದೆ ನಾವು ಪಾಪ ಮಾಡಿ ಆಯಿತು. ಯಾರೋ ಮೂರ್ಖರು ಹೇಳಿದ ಮಾತನ್ನು ನಂಬಿ ನಾವು ಇಷ್ಟು ವರ್ಷಗಳ ಕಾಲ ನಾವು ನಿಮಗೆ ವಿರುದ್ಧವಾಗಿ ನಾವು ಜೀವಿಸ್ಬಿಟ್ಟು, ನಮ್ಮ ಕುಟುಂಬ ವಿರುದ್ಧವಾಗಿ ನಾವು ಜೀವಿಸ್ಬಿಡ್ತು. ಹಾಗಾಗಿ ನಾವು ಪಾಪಗಳನ್ನು ಹೊತ್ಕೊಂಡಿದ್ದೀವಿ ಸ್ವಾಮಿ. ಆ ಪಾಪಗಳಿಗೆ ನಮಗೆ ಕ್ಷಮೆ ಕೊಡುವಂತ ನಾವು ಪ್ರಾರ್ಥಿಸ್ಬೇಕು. ಮರಣ ಹೊಂದಿದ ಮೇಲೆಲ್ಲ. ಯಾರು ಗೊತ್ತು ಮರಣ ಹೊಂದಿದ ಮೇಲೆ ನಾವು ನಮ್ಮ ಜನರು ನಮಗೋಸ್ಕರ ಪ್ರಾರ್ಥಿಸ್ತಾರೆ ಅಂತ. ಪ್ರೈಸ್ ದಿ ಲಾರ್ಡ್. ಮರಣ ಹೊಂದಿದ ಮೇಲೆ ಪ್ರಾರ್ಥಿಸಿದ್ರೆ ದೇವರು ಕ್ಷಮೆ ಕೊಡ್ತಾರ? ಕೊಡ್ತಾರೆ. ಯಾವಾಗ ಗೊತ್ತಾ? ತಬಿತಾಳಂತೆ ನಾವು ಜೀವಿಸಿದ್ರೆ ಮಾತ್ರ ದೇವರು ಮನಮರುಗಿ ಖಂಡಿತವಾಗ್ಲೂ ಕೊಡ್ತಾರೆ. ಆದರೆ ನಮ್ಮಂತ ಕಟು ಮನುಷ್ಯರ ಮಧ್ಯದಲ್ಲಿ ಬಲಿಪೀಠಕ್ಕೆ ಪಾದರಕ್ಷೆಗಳು ಹಾಕೊಂಡು ಹೋಗ್ತೀವಿ. ಏನ್ರಿ ಗೌರವ ಕೊಡ್ತೀವಿ ನಾವು? ಪ್ರಭು ಯೇಸು ಕ್ರಿಸ್ತರು ಪರಮಪ್ರಸಾದ ಪೆಟ್ಟಿಗೆಯಲ್ಲಿ ಇದಾರಂತ ಗೊತ್ತಿದ್ದು ಕೂಡ ಏನು ನಾವು ಅವ್ರಿಗಿಂತ ಮೋಸಕ್ಕಿಂತ ದೊಡ್ಡವರ ನಾವು? ಬಲಿ ಅರ್ಪಣೆ, ಯಾವ ರೀತಿ ಬಲಿ ಅರ್ಪಣೆ ನಡೀತಾ ಇದೆ? ದೇವರ ಆರಾಧನೆ ಹೆಂಗ್ ನಡೀತಾ ಇದೆ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ದೇವರಿಗೆ ನಾವು ಪ್ರಭು ಯೇಸು ಕ್ರಿಸ್ತರಿಗೆ ಆರಾಧನೆ ನೋಡಿ. ಆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಭಾನುವಾರ ಯಾವತ್ತೂ ಅಷ್ಟೇ ತ್ರಯೇಕ ದೇವರಿಗೆ, ತಂದೆಯಾದ ದೇವರಿಗೆ ಮಾತ್ರ ಆರಾಧನೆ ನಡೀಬೇಕು. ಈ ದಿನಗಳಲ್ಲಿ ಏನು ನಡೀತಾ ಇದೆ? ದೇವಾಲಯ ಇರೋದು ದೇವರೊಬ್ಬರಿಗೆ ಮಾತ್ರ. ಯಾಕಂದರೆ ದೇವರು ಪ್ಲಾನ್ ಮಾಡಿ ಕಟ್ಟಿರುವಂಥದ್ದು. ಪ್ರೈಸ್ ದಿ ಲಾರ್ಡ್.
ಈ ದಿನಗಳಲ್ಲಿ ಏನು ನಡೀತಾ ಇದೆ? ಅಲ್ಲಿ ವ್ಯಕ್ತಿಗಳನ್ನು ಆರಾಧಿಸ್ತಾ ಇದ್ದಾರೆ, ವ್ಯಕ್ತಿಗಳನ್ನು ಗೌರವಿಸ್ತಾ ಇದ್ದಾರೆ, ವ್ಯಕ್ತಿಗಳನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಹೌದಾ ಇಲ್ಲ? ಹೌದಾ? ಹಾಗಾದ್ರೆ ಕಣ್ಣಾರೆ ಸೈತಾನನ ಕಾರ್ಯ ನೆರವೇರುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದೀವ ಇಲ್ಲ? ಕಾಣ್ತಾ ಇದೀವಿ ಅಲ್ವಾ? ಕಾಣ್ತಾ ಇದೀವಿ. ನೋಡಿ, ವಾಗ್ದಾನ ಏನು, ವಾಗ್ದಾನ ಏನಂತ ನಾವು ನೋಡ್ತಾ ಹೋದ್ರೆ, ವಾಗ್ದಾನ ಏನು ಅನ್ನೋದು ನಾವು ನೋಡ್ತಾ ಹೋದ್ರೆ, ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯ. ಇಲ್ಲಿ ದೇವರು ಮೊದಲು ಒಂದು ವಾಗ್ದಾನ ಮಾಡ್ಕೊಳ್ತಾರೆ. ಯಾರ ಮಧ್ಯದಲ್ಲಿ? ಇಸ್ರೇಲ್ ಜನರು ಮತ್ತೆ ದೇವರ ಮಧ್ಯದಲ್ಲಿ ಒಂದು ವಾಗ್ದಾನ ಮಾಡ್ಕೊಳ್ತಾರೆ. ಅದೇ ವಾಗ್ದಾನ ಇಂದಿಗೂ ಇದೆ. ಆ ವಾಗ್ದಾನಗಳು ಎಲ್ಲೂ ಏನಾಗಿಲ್ಲ, ಅದು ಬದಲಾಗಿಲ್ಲ. ವಾಗ್ದಾನ ಅದೇನೆ. ಓಕೆ, ವಾಗ್ದಾನ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ವಾಗ್ದಾನಗಳು ವಿಮೋಚನಾ ಕಾಂಡ, ಬುಕ್ ಆಫ್ ಎಕ್ಸೋಡಸ್, ವಿಮೋಚನಾ ಕಾಂಡ 15ನೇ ಅಧ್ಯಾಯ ವಾಕ್ಯ 26. ಇದೇ ವಾಗ್ದಾನ. ಓದಿ ಆ ವಾಕ್ಯ, ಓದಿ. ಅಲ್ಲಿ ಸರ್ವೇಶ್ವರ ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು, ಓದಿ. ಪರೀಕ್ಷಿಸಿದರು. ಅದು ಮಾತ್ರವಲ್ಲ, ಮೊದಲಿಂದ ಓದಿ ವಿಮಲಾ ಸಿಸ್ಟರ್, ಮೊದಲಿಂದ ಓದಿ, ಕ್ಲಿಯರ್ ಆಗಿ ಓದಿ. ಅಲ್ಲಿ ಸರ್ವೇಶ್ವರ ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು, ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ, ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಈಜಿಪ್ಟಿನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಮಾಡುವುದಿಲ್ಲ. ಸರ್ವೇಶ್ವರನೆಂಬ ನಾನೇ ನಿಮಗೆ ಆರೋಗ್ಯದಾಯಕ ಎಂದರು. ದೇವರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಇಸ್ರೇಲ್ ಜನರ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ನಿಯಮ, ಅಲ್ಲಿ ಪದ ಬಳಸ್ತಿದ್ದಾರೆ. ನಿಯಮ ಅನ್ನೋದು ಇದೆ, ಆಜ್ಞೆ ಅನ್ನೋದು ಅಲ್ಲಿ ಬಳಸಿದ್ದಾರೆ, ಕಟ್ಟಳೆಗಳು ಎಲ್ಲವನ್ನ 3 ಬಳಸಿದ್ದಾರೆ ಅಲ್ವಾ? 3ಕ್ಕೂ ಒಂದೇ ಅರ್ಥ. ಏನು ಬದಲಾವಣೆ ಮಾಡುವಂತಿಲ್ಲ. ಇದು ದೇವರು ಇಸ್ರೇಲ್ ಜನರೊಂದಿಗೆ ಮಾಡಿಕೊಂಡಂತಹ ಏನು ಒಡಂಬಡಿಕೆ. ಅದೇ ವಿಮೋಚನಾ ಕಾಂಡ 19ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದೋಣ. ವಿಮೋಚನಾ ಕಾಂಡ 19ನೇ ಅಧ್ಯಾಯ 5ನೇ ವಾಕ್ಯ. ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ನಿಬಂಧನೆಯನ್ನು ಅನುಸರಿಸಿ ನಡೆದರೆ, ಸಮಸ್ತ ಭೂಮಿ ನನ್ನದಾಗಿದ್ದರೂ ನೀವು ಎಲ್ಲ ಜನಾಂಗಗಳಲ್ಲೂ ನನಗೆ ಸ್ವಕೀಯ ಜನರಾಗುವಿರಿ. ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ನೀಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ, ಸಮಸ್ತ ಭೂಮಿ ನನ್ನದಾಗಿದ್ದರೂ ನೀವು ಎಲ್ಲ ಜನಾಂಗಗಳಲ್ಲಿಯೂ ನನಗೆ ಸ್ವಕೀಯ ಜನರಾಗುವಿರಿ. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳಾಗ್ತೀವಿ ಅಂದ್ರೆ ಏನು? ಪರಲೋಕಕ್ಕೆ ಬಾಧ್ಯಸ್ಥರು. ಭೂಮಿಗೆ ಬಾಧ್ಯಸ್ಥರ? ಪರಲೋಕಕ್ಕೆ ಬಾಧ್ಯಸ್ಥರು. ಪರಲೋಕಕ್ಕೆ ಬಾಧ್ಯಸ್ಥರು. ಭೂಮಿಗೆ ಬಾಧ್ಯಸ್ಥರಾಗಿ ನಾವೇನ್ ಮಾಡೋಣ ಅಲ್ವಾ? ಭೂಮಿಗೆ ಬಾಧ್ಯಸ್ಥರಾಗಿ ನಾವೇನ್ ಮಾಡೋಣ? ನಾವೇನು ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಭೂಮಿಗೆ ಬಾಧ್ಯಸ್ಥರಲ್ಲ, ಪರಲೋಕಕ್ಕೆ ಬಾಧ್ಯಸ್ಥರಾಗಬೇಕು. ಪ್ರೈಸ್ ದಿ ಲಾರ್ಡ್. ದೇವರು ಮಾಡಿಕೊಂಡಂತ ಈ ಒಪ್ಪಂದವನ್ನ, ಒಡಂಬಡಿಕೆಯನ್ನ ಯಾರು ಮುರಿಯುವಂತಿಲ್ಲ. ನೋಡಿ, ಈ ಬೈಬಲ್ ಅಲ್ಲಿರುವ ಪ್ರತಿಯೊಂದು ಅಕ್ಷರಗಳು ನೆರವೇರಬೇಕು ಅನ್ನೋದನ್ನ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 18-19 ವಾಕ್ಯಗಳಲ್ಲಿ ನಾವು ನೋಡ್ಬೋದು. ಯಾವುದನ್ನು ಸೇರಿಸಬಾರ್ದು, ಯಾವುದನ್ನು ತೆಗಿಬಾರ್ದು. ಆ ರೀತಿ ಏನಾದ್ರು ಸೇರಿಸಿದ್ರೆ ಅಥವಾ ಆ ರೀತಿ ಏನಾದ್ರು ತೆಗೆದ್ರೆ ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗೋದಿಲ್ಲ. ಅಲ್ಲಿ ವಾಕ್ಯ ಇದೆ, ಓದಿ. ಅದು ಪ್ರಕಟಣೆ 22ನೇ ಅಧ್ಯಾಯ ವಾಕ್ಯ 18-19. ಈ ಪುಸ್ತಕದಲ್ಲಿ ಬರೆದಿರುವ
ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೂ ನಾನು ಕೊಡುವ ಎಚ್ಚರಿಕೆ ಇದು. ಯಾವನಾದರೂ ಇವುಗಳಿಗೆ ಏನನ್ನಾದರೂ ಕೂಡಿಸಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ವಿಪತ್ತುಗಳು ಬಂದೆರಗುವಂತೆ ಮಾಡುವರು. ಇಲ್ಲಿ 15:26 ಏನು ಹೇಳಿದ್ರು? ವಿಮೋಚನೆ ಕಂಡ 15:26 ಏನು ಹೇಳಿದ್ರು? ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಯಾವ ವಿಪತ್ತು ಬರೋದಿಲ್ಲ ಅಂತ ಹೇಳಿದ್ರಾ? ಅದೇ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 18-19 ಹೇಳ್ತಾರೆ, ನೀವೇನಾದರೂ ಆ ರೀತಿ ಮಾಡಿದ್ರೆ ವಿಪತ್ತುಗಳನ್ನು ನಾನು ಬರಮಾಡ್ತೀನಿ. ಹೇಳಿದ್ರಾ? ನೋಡಿ, ವಿಮೋಚನ ಕಂಡ 20ನೇ ಅಧ್ಯಾಯ ವಾಕ್ಯ 2-17. ವಿಮೋಚನ ಕಂಡ ಓದೋದು ಬೇಡ, ಅದು ನಮ್ಗೆ ಗೊತ್ತಿರೋದೆ. ಆದರೂ ಸ್ವಲ್ಪ ಬುಕ್ ತೆಗೆದಿಟ್ಕೊಳ್ಳಿ ನೋಡೋಣ. 20ನೇ ಅಧ್ಯಾಯ ವಾಕ್ಯ 2-17. ಇಲ್ಲಿ 10 ಆಜ್ಞೆಗಳನ್ನು ದೇವರು ಕೊಡ್ತಾರೆ. 10 ಆಜ್ಞೆಗಳಲ್ಲಿ ಪ್ರಮುಖವಾದ ಒಂದು ಆಜ್ಞೆ ಏನಂತ ಹೇಳಿದ್ರೆ, ನಿನಗೆ ಬೇರೆ ಯಾರು ದೇವರು ಇರಬಾರ್ದು. ನಿನ್ನ ತಂದೆ ನಾನೇ, ನಿನ್ನ ಸೃಷ್ಟಿಕರ್ತ ನಾನೇ, ನಿನ್ನನ್ನು ಆರಿಸಿದ್ದು ನಾನೇ, ನಿನ್ನನ್ನು ಉಂಟು ಮಾಡಿದ್ದು ನಾನೇ. ಯಾವುದೇ ಕಾರಣಕ್ಕೂ ತಾಯಿಯಾದವಳು ಮಗುವಿಗೆ ತಂದೆ ಯಾರು ಅನ್ನೋದು ತಾಯಿ ಹೇಳಿನೇ ಗೊತ್ತಾಗೋದು. ಹೌದಾ? ಕರೆಕ್ಟಾ? ಮಗುವಿಗೆ ತಂದೆ ಯಾರು ಅನ್ನೋದನ್ನ ತಾಯಿನೇ ತಿಳಿಸೋದು. ಇಲ್ಲಾಂದ್ರೆ ಆ ಪುಟ್ಟ ಮಗುಗೆ ಯಾರು ತೋರಿಸ್ತೋ ಅದನ್ನ ಅಪ್ಪ ಅಂತ ಕರೆಯುತ್ತೆ. ಅದೇ ರೀತಿ ನಮ್ಮನ್ನು ಉಂಟು ಮಾಡಿದ ದೇವರು, ನಮ್ಮನ್ನು ಆರಿಸಿಕೊಂಡಂಥ ದೇವರು, ಅವರು ಹೇಳ್ತಾ ಇದ್ದಾರೆ, ನಿಮಗೆ ನಾನೇ ತಂದೆ, ನಿಮಗೆ ನಾನೇ ತಂದೆ ಅಂತ ಹೇಳಿದಾಗ, ಈಗ ದಿನಗಳು ಕಳೀತಾ ಈಗ ಎಷ್ಟು ತಂದೆದಿರೋ ಇದ್ದಾರೆ, ನಮಗೆ ಎಷ್ಟು ತಂದೆದಿರಿದ್ದಾರೆ ಲೆಕ್ಕ ಇಲ್ಲ. ಹೌದಾ? ಒಪ್ತೀರಾ ಒಪ್ಪಲ್ಲ? ಸುಮಾರು ತಂದಿದ್ದೀರಾಗೋದ್ರು. ಹಾಗಾದ್ರೆ ದೇವರು ಏನಾದ್ರು ಈಗ ಅಲ್ವಾ? ಈ ಒಂದು ಪ್ರವಾದನೆ ನೆರವೇರುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ವಿ. 2020 ವರ್ಷಗಳ ಆದ್ಮೇಲೆ, ಅಂದ್ರೆ 2000 ಇಯರ್ಸ್ ಆದ್ಮೇಲೆ ಅನೇಕ ಬದಲಾವಣೆಗಳು ಆಯಿತು ಬೈಬಲಲ್ಲಿ. ಕೆಲವು ಜನ ಹೇಳಿದ್ರು ಹಳೆ ಒಡಂಬಡಿಕೆ ಇಲ್ಲ ಅಂದರು, ಕೆಲವು ಜನ ಹೇಳಿದ್ರು ಇಲ್ಲ ಹೊಸ ಒಡಂಬಡಿಕೆ ಮಾತ್ರ ಅಂದರು, ಪ್ರಕಟಣೆ ಪುಸ್ತಕ ನಿಮ್ಗೆ ಅವಶ್ಯಕತೆನೇ ಇಲ್ಲ ಅಂದರು. ಕೆಲವು ಜನ ಹೇಳಿದ್ರು ತಂದೆಯಾದ ದೇವರು ಹೇಳಿದ್ದನ್ನ ಯೇಸು ಸ್ವಾಮಿ ಅಲ್ಲಿ ಬ್ರೇಕ್ ಮಾಡಿದ್ರು ಅಂತ ಹೇಳಿದ್ರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಅದನ್ನ ಹಳೆ ಒಡಂಬಡಿಕೆ ನಾನು ಯಾವುದಕ್ಕೂ ರದ್ದು ಮಾಡಲಿತ್ತಾ ಇಲ್ಲ, ಅದನ್ನು ಸಿದ್ಧಿಗೆ ತರಲಿಕ್ಕೆ ಬಂದಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅನೇಕ ಬೋಧಕರು ಉಟ್ಕೊಂಡ್ರು, ಅವರು ಪರಲೋಕಕ್ಕೆ ಕಿಟಕಿ ಬಾಗಿಲೆಲ್ಲ ತೋರಿಸಿದ್ರು. ಪರಲೋಕದಲ್ಲಿ ಒಂದೇ ಬಾಗಿಲು ಅನ್ನೋದನ್ನ ಯೇಸು ಸ್ವಾಮಿ ಹೇಳಿದ್ರು. ನನ್ನ ಮುಖಾಂತರ ಬಾರದ ಹೊರತು ಯಾರು ದೇವರ ರಾಜ್ಯಕ್ಕೆ ಬರಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ನಾನೇ ಬಾಗಿಲು ಅಂತ ಯೇಸು ಸ್ವಾಮಿ ಹೇಳಿದ್ರು. ಅನೇಕ ಬೋಧಕರು ಉಟ್ಕೊಂಡ್ರು. ಅವರ ಹೆಸರಿನಲ್ಲಿ ಅವರ ಜೊತೆಯಲ್ಲೇ ತಿಂದಂಥವರು, ಅವರ ಹೆಸರಿನ ಮೇಲೆ ಜೀವನ ನಡೆಸುವಂಥವರೇ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ. ಅವರ ಜೊತೆಯಲ್ಲೇ ಯೋಹಾನನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 18ನೇ ವಾಕ್ಯ, ಅದು ನೆರವೇರುವುದನ್ನು ನಾವು ಈಗ ಕಣ್ಣಾರೆ ಕಾಣ್ತಾ ಇದ್ವಿ. ಸೈತಾನ ಏನು ಮಾಡ್ದ? ಪರಲೋಕಕ್ಕೆ ಕಿಟಕಿ ಬಾಗಿಲು ಎಲ್ಲ ಇಟ್ಟ. ಹೌದಾ? ಯೇಸು ಸ್ವಾಮಿ ಹೇಳಿದ್ರು, ನನ್ನ ಮುಖಾಂತರ ಬಾರದ ಹೊರತು ಬೇರೆ ಯಾರ ಮುಖಾಂತರ ಬರಲಿಕ್ಕೆ, ತಂದೆಯ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ರು. ಆದರೆ ಈಗಿನ ಬೋಧಕರು ಏನು ಹೇಳಿದ್ರು? ಅದೆಲ್ಲ ಬರೀ ಸುಳ್ಳು, ನಾನು ಕರ್ಕೊಂಡು ಹೋಗ್ತೀನಿ ಬಾ, ಅದೆಲ್ಲ ಸುಳ್ಳು, ನಾನು ಕರ್ಕೊಂಡು ಹೋಗ್ತೀನಿ ಬಾ ಹೇಳಿದ್ರ? ನಾನು ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಯಾಕೆ ಬೇಕು? ನೀನು ಇಂಥವ್ರನ್ನೇನು ಮಾಡು, ಫಾಲೋ ಮಾಡು, ನೀನು ಇವನ್ನ ಅನುಸರಿಸ್ಕೊಂಬಂದ್ರೆ ಸಾಕು.
ಯಾರೋ ಒಬ್ಬರನ್ನ ಹೇಳಿ, ಇಂಥವ್ರನ್ನ ನೀವು ಅನುಸರಿಸ್ಬಂದ್ರೆ ಸಾಕು. ಯೋಹನ 14ನೇ ಅಧ್ಯಾಯ ವಾಕ್ಯ 6 ಓದೋಣ. 14:6. ಅದಕ್ಕೆ ಯೇಸು ಮಾರ್ಗವು ಸತ್ಯವು ಜೀವವು ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಅರ್ಥ ಆಗುತ್ತಾ? ಇದು ಓದ್ಬೇಕಾದ್ರೆ ಅರ್ಥ ಆಗಲ್ವಾ? ಅರ್ಥ ಆಗುತ್ತೆ ಬ್ರದರ್. ಸ್ಪಷ್ಟವಾಗಿ ಹೇಳ್ತಾ ಇದಾರಲ್ವ ಯೇಸು ಸ್ವಾಮಿ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಹಾಗಾದ್ರೆ ಈ ದಿನಗಳಲ್ಲಿ ಬೋಧಕರು ಏನಂತ ಬೋಧಿಸ್ತಾ ಇದ್ದಾರೆ? ಹೌದು, ಬರ್ಬೋದು, ಅದರಲ್ಲಿ ಏನು ತೊಂದರೆ ಏನಿಲ್ಲ. ನಾನು ಕರ್ಕೊಂಡು ಹೋಗ್ತೀನಿ. ಈ ಎಲ್ಲ ಪ್ರವಾದನೆಗಳ ಈಡೇರುವುದನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೈಬಲಲ್ಲಿ ಜೀವ ಇದೆ. ಆಮೇನ್? ಹೌದಾ? ಸುಳ್ಳು ಹೇಳಿದವರೆಲ್ಲ ಸತ್ತೋದ್ರು. ಬೈಬಲ್ಗೆ ವಿರುದ್ಧವಾಗಿ ಬೋಧಿಸಿದವರೆಲ್ಲ ಸತ್ತೋದ್ರು. ಬೈಬಲನ್ನು ಅವಮಾನ ಪಡಿಸಿದವರು ಸತ್ತೋದ್ರು. ಬೈಬಲನ್ನು ತಿರಸ್ಕಾರ ಮಾಡಿದವರು ಸತ್ತೋದ್ರು. ಕೆಲವು ಜನ ತಿರಸ್ಕಾರ ಮಾಡಿದವರು ಈಗ ಸತ್ಯವನ್ನು ಅರಿತುಕೊಂಡ ಮೇಲೆ ಎದ್ದು ಬಿದ್ದು ಓಡಾಡ್ತಾ ಇದ್ದಾರೆ, ಇಡೀ ಭೂಮಿನ ಸುತ್ತುತ್ತಾ ಇದ್ದಾರೆ. ಅಯ್ಯೋ, ನಾನೇನು ಮಾಡಲಿ. ಅದರಲ್ಲಿ ನಾವು ಕೂಡ ಸಮಯ ಜಾಸ್ತಿ ವೇಸ್ಟ್ ಮಾಡಿಬಿಟ್ಟಿದ್ದೀವಿ. ಏನು ಮಾಡೋದು? ಇದು ಮಾಡೋಣ, ಅದು ಮಾಡೋಣ, ಪ್ರೇಯರ್ ಮಾಡೋಣ, ವಾಕ್ಯ ಕಳಿಸೋಣ, ರೆಕಾರ್ಡ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ. ಯಾಕೆ ಗೊತ್ತಾ? ಅದಕ್ಕೊಂದು ವಾಕ್ಯ ಇದೆ ನೋಡಿ. ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 6ನೇ ವಾಕ್ಯ, 5-6 ಎರಡು ಓದಿ ಒಟ್ಟಿಗೆ. 5-6. ಹೌದು, ನಾನೇ ದ್ರಾಕ್ಷಾಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ದೇವರು ಅವಕಾಶ ಕೊಟ್ಟರು, ಯೇಸು ಸ್ವಾಮಿ ಎಷ್ಟೋ ಅವಕಾಶ ಕೊಟ್ಟರು, ಆದರೂ ಕೂಡ ನಾವು ಅವರೊಂದಿಗೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರನ್ನೂ ಕೂಡ ನಮ್ಮಲ್ಲಿ ಇರುವಂತೆ ಅವಕಾಶ ಮಾಡಿಕೊಳ್ಳಲಿಲ್ಲ, ಸ್ಥಳನೂ ಕೊಡಲಿಲ್ಲ. ಇದೊಂದಕ್ಕೆ ಭಯ ಆಗೋದು, ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕುವರು. ಇದೊಂದೇ ಭಯ ನಮಗೆ, ಬೇರೆ ಇನ್ನೇನಕ್ಕೂ ಭಯ ಇಲ್ಲ. ಅಯ್ಯಯ್ಯೋ, ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ, ಅಯ್ಯೋ ನಾವು ಇದನ್ನು ಒಳ್ಳೊಳ್ಳೆ ಮೊಬೈಲ್, ಕಾಸ್ಟ್ಲಿ ಮೊಬೈಲ್ ಬಿಟ್ಟೋಗ್ಬೇಕು, ಅಯ್ಯೋ ನೆಕ್ಲೆಸ್ ಬಿಟ್ಟೋಗ್ಬೇಕು, ಅಯ್ಯೋ ಸರ ಬಿಟ್ಟೋಗ್ಬೇಕು, ಬಳೆ ಬಿಟ್ಟೋಗ್ಬೇಕು, ಕಟ್ಸಿರೋ ಮನೆ ಬಿಟ್ಟೋಗ್ಬೇಕು, ನನ್ನ ಗಂಡನ ಬಿಟ್ಟೋಗ್ಬೇಕು, ಹೆಂಡ್ತಿನ ಬಿಟ್ಟೋಗ್ಬೇಕು, ಮಕ್ಕಳನ್ನ ಬಿಟ್ಟೋಗ್ಬೇಕು, ಆಸ್ತಿ ತೆಗೆದಿಟ್ಟಿದ್ದೀನಿ ಆಸ್ತಿ ಬಿಟ್ಟೋಗ್ಬೇಕು, ಒಳ್ಳೆ ಫ್ರೆಂಡ್ ಇದ್ದಾನೆ ಆ ಫ್ರೆಂಡನ್ನ ಬಿಟ್ಟೋಗ್ಬೇಕು, ಇದೆಲ್ಲವನ್ನು ಬಿಟ್ಟೋಗ್ಬೇಕು. ನೀವು ಹೇಳಿದ್ರೂ ಬಿಟ್ಟೋಗ್ಬೇಕು, ಹೇಳದೆ ಹೋದ್ರೂ ಬಿಟ್ಟೋಗ್ಬೇಕು ಅಷ್ಟೇ. ಸಮಯ ಬಂದಾಗ ಎಲ್ಲರೂ ಬಿಟ್ಟೋಗ್ಬೇಕು. ಅಧಿಕಾರ ಇರಲಿ, ಹಣ ಇರಲಿ, ಐಶ್ವರ್ಯ ಇರಲಿ, ಅಂದ ಇರಲಿ, ಚಂದ ಇರಲಿ, ಎಲ್ಲವನ್ನು ನಾವು ಬಿಟ್ಟು ಹೋಗ್ಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದಾ? ಬಿಟ್ಟು ಹೋಗ್ಲೇಬೇಕು. ಬಟ್ ಅದಕ್ಕಿಂತ ಮುಂಚಿತವಾಗಿ ಈ ವಾಕ್ಯ ನೋಡಿ, ನೀವು ಪ್ರಭು ಯೇಸು ಕ್ರಿಸ್ತರಲ್ಲಿ, ಪ್ರಭು ಯೇಸು ಕ್ರಿಸ್ತರು ನಿಮ್ಮಲ್ಲಿ ಇಲ್ಲದೆ ಹೋದರೆ ಕತ್ತರಿಸಿ ಬಿಸಾಕುವರು. ಪ್ರಭುವಿನ ನಾಮ ಸ್ಮರಣೆ ಯಾರು ಮಾಡ್ತಾರೋ ಅವರೆಲ್ಲರೂ ಜೀವೋದ್ಧಾರ ಹೊಂದಿಕೊಳ್ಳುವರು. ಆಮೇನ್. ಬೇರೆ ಯಾವ ಹೆಸರಿನ ನಾಮೋದ್ಧಾರ, ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಇಲ್ಲ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತೇನೆ. ಪ್ರಶ್ತರ ಕಾರ್ಯಕಲಾಪಗಳು
2ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದೋಣ. 2:21. ಪ್ರಭುವಿನ ನಾಮಸ್ಮರಣೆ ಮಾಡುವವರೆಲ್ಲರೂ ಪಡೆಯುವರಾಗ ಜೀವೋದ್ಧಾರ. ಇದೆಯಾ? ಇದೆ ಬ್ರದರ್. 2:21. ಹೌದು, ಪ್ರಭುವಿನ ನಾಮಸ್ಮರಣೆ ಮಾಡುವವರೆಲ್ಲರೂ ಪಡೆಯುವರಾಗ ಜೀವೋದ್ಧಾರ. ಪಡೆಯುವರಾಗ ಜೀವೋದ್ಧಾರ. ನೀನು ಬೇರೆ ನಾಮ ಇಟ್ಕೊಂಡು, ನೀನು ಲೋಕದಲ್ಲಿ ಕುತ್ಕೊಂಡು ಬೇರೆ ನಾಮ ಇಟ್ಕೊಂಡು ಟೈಮ್ ಕೊಟ್ಟಿರುವಂಥ ಸಮಯ ವೇಸ್ಟ್ ಮಾಡಿಬಿಟ್ಟು ಲಾಸ್ಟ್ ದಿನ ನೀನು ಸಿದ್ಧನಾಗದೆ ಹೋದರೆ ಮತ್ತಾಯನು ಬರೆದ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ 10 ಮಂದಿ ಕನ್ಯೆಯರ ಬಗ್ಗೆ ಏನಕ್ಕೋಸ್ಕರ ಎಚ್ಚರಿಕೆ ಸಂದೇಶ ಕೊಟ್ಟರು? ಯಾವಾಗ ಬೇಕಾದ್ರೂ ಬರ್ಬೋದು, ಬಟ್ ನೀನು ಸಿದ್ಧನಾಗಿರಬೇಕು. ಎಣ್ಣೆ ಅಲ್ವಾ? ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ ದೀಪ ಅಂದರೆ ಏನು, ಎಣ್ಣೆ ಅಂದ್ರೆ ಏನು. ದೀಪ ಅಂದ್ರೆ ಏನು? ಪ್ರಶ್ನೆ ಕೇಳ್ತೀನಿ ಈಗ. ದೀಪ ಅಂದ್ರೆ ಏನು? ಗೊತ್ತಿಲ್ಲ? ದೀಪ ಅಂದ್ರೆ ಏನು? ಕೇಳಿಸ್ತಿದೆಯಾ ನಾ ಮಾತಾಡ್ತಾ? ಪ್ರಭು ಯೇಸು ಕ್ರಿಸ್ತರು ಬ್ರದರ್. ಇಷ್ಟೊತ್ತು ಬೇಕಾ ಹೇಳಲಿಕ್ಕೆ? ಬೇರೆ ಯಾರಿಗೂ ಗೊತ್ತಿಲ್ವಾ? ಹಾಗಾದ್ರೆ ಇಷ್ಟು ದಿನ ಕ್ಲಾಸಲ್ಲಿ ಕುತ್ಕೊಂಡಿದ್ದು ವೇಸ್ಟಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, 3 ದಿನಕ್ಕೊಮ್ಮೆ ಕ್ಲಾಸ್ ಇಡೋಣ. ಹೇಳಿ ಬೇಗ. 3 ದಿನಕ್ಕೊಮ್ಮೆ. ಮತ್ತೆ ಈಗ ಪ್ರತಿದಿನ ಇದ್ದಿದ್ದು ಒಂದಿನ ಬಿಟ್ಟು ಒಂದಿನ ಆಯ್ತು ಈಗ ಅಲ್ವಾ? ಬೆಳೀದೇ ಇರೋದಕ್ಕೆ ಹೋಗಿ ಏನಂತ ಮಾಡೋಣ? ದೀಪ ಅಂದ್ರೆ ಏನು ಅನ್ನೋದೇ ಗೊತ್ತಾಗ್ತಲ್ಲ ನಿಮ್ಗೆ ಅಂತ ಹೇಳಿದ್ರೆ. ಓಕೆ, ಎಣ್ಣೆ ಅಂದ್ರೆ ಏನು? ದೇವರ ವಾಕ್ಯ. ಯೇಸು ಕ್ರಿಸ್ತರ ವಾಕ್ಯ ಅಲ್ವಾ? ಪ್ರಭುವಿನ ವಾಕ್ಯ. ಈಗ ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ಈಗ 5 ಏನು ಹೇಳುತ್ತೆ ನೋಡೋಣ. 5 ಏನು ಹೇಳುತ್ತೆ? ಹೌದು, ನಾನೇ ದ್ರಾಕ್ಷಾಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ. ಒಂದು ನಿಮಿಷ. ಒಬ್ಬನು ನನ್ನಲ್ಲಿಯೂ ಅಂದ್ರೆ ಏನು? ದೀಪದೊಂದಿಗೆ ಅವನಿದ್ದಾಗ ಅಲ್ಲಿ ಮತ್ತಾಯ 25ರಲ್ಲಿ 10 ಮಂದಿ ಕನ್ಯೆಯಲ್ಲಿ ದೀಪ ಹಿಡ್ಕೊಂಡಿದ್ರಾ? ಹೌದು ಬ್ರದರ್. ದೀಪ ಇತ್ತು, 10 ಜನಕ್ಕೂ ದೀಪ ಇತ್ತು. ಆದ್ರೆ ಏನಿರ್ಲಿಲ್ಲ? ಎಣ್ಣೆ ಇರಲಿಲ್ಲ. ಎಣ್ಣೆ ಅಂದ್ರೆ ಏನು? ಪ್ರಭುವಿನ ವಾಕ್ಯ ಅಲ್ವಾ? ಯೇಸು ಸ್ವಾಮಿಯ ವಾಕ್ಯ. ಸಡನ್ ಆಗಿ ಇವತ್ತು ರಾತ್ರಿನೂ ಬರ್ಬೋದು. ನಾವೆಲ್ಲರೂ ಕ್ರೈಸ್ತರೇ, ಹೆಸರಿಗೆ ಕ್ರೈಸ್ತರೇ. ಎಲ್ಲ ದೀಪ ಹಿಡ್ಕೊಂಡು ಕುಳ್ತಿದ್ದೀವಿ, ಎಲ್ಲ ದೀಪ ಹಿಡ್ಕೊಂಡು ನಿಂತಿದ್ದೀವಿ. ಪ್ರತಿಯೊಬ್ಬರ ಕೈಯಲ್ಲೂ ದೀಪ ಕೊಟ್ಟಾಗೋಗಿದೆ. ಆದರೆ ಉರಿಯುವಷ್ಟು ಎಣ್ಣೆ ಇದೆಯಾ? ಅದು ತುಂಬ ಮುಖ್ಯ. ಯಾರು ಎಣ್ಣೆಯನ್ನು ಇಟ್ಕೊಂಡಿರ್ತಾರೋ ಅವರು ಮಾತ್ರ ಪರಲೋಕ ಪ್ರವೇಶ ಮಾಡ್ತಾರಂತ ಮಧುವಣಿಗಣ ಆ ಒಂದು ಮಂಟಪದ ಒಳಗಡೆ ಹೋಗ್ತಾರೆ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದನ್ನು ನಾನು ಬದಲಾವಣೆ ಮಾಡೋಕ್ಕಾಗಲ್ಲ, ನೀವು ಬದಲಾವಣೆ ಮಾಡೋಕ್ಕಾಗಲ್ಲ, ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ. ಮಾಡ್ಬೋದಾ? 100% ಮಾಡ್ಬೋದು. ಏದೇನ್ ತೋಟದಲ್ಲಿ ಈ ಮರದ ಹಣ್ಣನ್ನು ನೀನು ತಿನ್ನಬೇಡ ಅಂತ ಹೇಳಿದ ಮೇಲೂ ತಿನ್ನಬಹುದು ಅನ್ನೋದನ್ನ ತೋರಿಸ್ಕೊಟ್ಟ ಒಬ್ಬ. ಯಾರು? ಬದಲಾಯಿತು. ಯೇಸು ಸ್ವಾಮಿ ಅಂದ್ರೆ ಸರ್ವೇಶ್ವರ ಸ್ವಾಮಿ ಹೇಳಿದ್ದು ಬದಲಾಯಿತು ಅಂದಮೇಲೆ ಈಗ ಬದಲು ಮಾಡ್ಲಿಕ್ಕೂ ಒಬ್ಬ ರೆಡಿಯಾಗಿದ್ದಾನೆ. ದೀಪ ಮಾತ್ರ ಹಿಡ್ಕೊಳ್ಳಿ. ಯಾಕೆ? ದೀಪನೂ ಬಿಟ್ಟುಬಿಡಿ. ದೀಪನೂ ಬೇಕಾಗಿಲ್ಲ ನಿಮಗೆ. ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ ಪರಲೋಕಕ್ಕೆ. ಏನೇನು ತೋಟದಲ್ಲಿ ನಡೆದಂಥ ಮೋಸನೇ ಇವಾಗ ನಮ್ಮ ಜೀವನದಲ್ಲೂ ನಡೀತಾ ಇದೆ. ಅದಕ್ಕೋಸ್ಕರ ನೋಡಿ, ಎಷ್ಟೋ ಜನ ದೇವರ ವಾಕ್ಯಕ್ಕೆ
ಕುಳಿತುಕೊಳ್ಳಲ್ಲ. ದೇವರ ವಾಕ್ಯ ಕೇಳಿಸ್ಕೋಬೇಕಾದ್ರೆ ಆಕಳಿಕೆ ಬರ್ತಾ ಇರುತ್ತೆ, ಇಲ್ಲ ನಿದ್ದೆ ಬರ್ತಾ ಇರುತ್ತೆ, ಇಲ್ಲ ಬೇರೆ ಬೇರೆ ಏನೇನೋ. ಕೆಲವು ಟೈಮಲ್ಲಿ ನಿಮಗೆ ಬೆಳಗ್ಗೆಯಿಂದ ಫೋನ್ ಕಾಲ್ ಬಂದಿರಲ್ಲ, ವಾಕ್ಯ ಕೇಳಬೇಕಾದ್ರೆ ನಿಮಗೆ ಫೋನ್ ಕಾಲ್ ಬರುತ್ತೆ, ಅವಲ್ಲೇ ಕಟ್ಟಾಗುತ್ತೆ. ಅರ್ಥ ಆಗ್ತಿದ್ಯಾ? ಇಷ್ಟೆಲ್ಲ ನಡೀತಾ ಇದೆ ಅಂದರೆ ಅದಕ್ಕೊಂದು ಪವರ್ ಇದೆ ಅಂತ ಲೆಕ್ಕ, ಅದಕ್ಕೊಂದು ಶಕ್ತಿ ಇದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಇದೆಲ್ಲ ನಡೀತಾ ಇದೆ? ಓಹೋ, ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಯಾರು ದೀಪ ಹಿಡ್ಕೊಂಡಿದ್ರೆ ಸಾಕಾಗಲ್ಲ. ಖಾಲಿ ದೀಪ ಹಿಡ್ಕೊಂಡಿದ್ರೆ ಬೆಳಕು ಬರುತ್ತಾ? ಎಣ್ಣೆ ಇರಬೇಕು. ಯೇಸು ಸ್ವಾಮಿ ಇನ್ನೊಂದು ಮಾತು ಹೇಳ್ತಾರೆ, 7ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಮರಣ ಹೊಂದಿದ ಮೇಲೆ ನ್ಯಾಯ ತೀರ್ಪಿನ ದಿನ ಬಂದಾಗ ನೀವು ಏನು ಬೇಕಾದರೂ ಕೇಳ್ಬೋದು, ನಾನು ಅದು ನಿಮಗೆ ಕೊಡ್ತೀನಿ. ಆಮೆನ್. ಎಷ್ಟು ಜನ ಹೇಳಿದ್ರಿ ಆಮೇನ್ ಅಲ್ವಾ? ಕ್ಲಾಸಲ್ಲೇ ನೋಡಿ ಎಷ್ಟು ಜನ ರೆಡಿಯಾಗಿದ್ದೀವಿ ನಾವು. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಎಷ್ಟು ಜನ ಮೈಕಾಲ್ ಮಾಡ್ಕೊಂಡು ಹೇಳಿದ್ರಿ ಅಲ್ವಾ? ವಾಕ್ಯ ಅಷ್ಟು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳ್ಬೋದು. ಯಾವಾಗ? ಲೋಕದಲ್ಲೂ ಕೇಳ್ಬೋದು, ಮರಣ ಹೊಂದಿದ ಮೇಲೂ ಕೇಳ್ಬೋದು. ಹಾಗಾದು ನಿಮಗೆ ಸಿಗೋದಿಲ್ಲ. ಹೇಳಿದ್ರ ಯೇಸು ಸ್ವಾಮಿ? ಸಿಗುವುದು ಅಂತ ಹೇಳಿದ್ರ? ಸಿಗುವುದು ಅಂತ ಹೇಳದ ಮೇಲೆ ಸೈತಾನ ಸುಮ್ಮನೆ ಕೂತ್ಕೊಳ್ತಾನ? ನಮ್ಮನ್ನ ಬಿಸಿ ಮಾಡ್ತಾ ಇರ್ತಾನೆ. ಯಾರನ್ನೇ ಬೇಕಾದ್ರೆ ಕೇಳಿ ನೋಡಿ, ಯಾರನ್ನೇ ಬೇಕಾದ್ರೆ ಕೇಳ್ಕೊಂಡು 9 ಅವರ್ 8 ಅವರ್ ಕೆಲಸ ಮಾಡ್ಕೊಂಡ್ಬರ್ತಾರೆ. ಕುತ್ತಿಜಾದಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಕೊಂಡ್ಬರ್ತಾರೆ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಬೈಬಲ್ ಓದೋಣ ಅಂತಾರೆ. ಅಯ್ಯೋ ಟೈಮ್ ಇಲ್ಲಮ್ಮ, ಅಯ್ಯೋ ದೇವ್ರಿ, ಅಯ್ಯೋ ಬೆಟ್ಟ ತಲೆ ಮೇಲೆ ಕೂತ್ಕೊಂಡಾಗೆ. ಯಾವುದಕ್ಕೆ? ಬೈಬಲ್ ವಿಷಯ ಬಂದಾಗ ಬೆಟ್ಟ ತಲೆ ಮೇಲೆ ಕೂತ್ಕೊಂಡಾಗೆ ಅವ್ರಿಗೆ ಭಯ. ಹಾಗಾದರೆ ತಿಳ್ಕೊಳ್ಳಿ, ದೇವರ ವಾಕ್ಯದ ಮುಖಾಂತರ ನಾವು ಪರಲೋಕ ಪ್ರವೇಶ ಮಾಡ್ತೀವಿ ಅಂತ. ನೋಡಿ, ಇನ್ನೊಂದು ಪ್ರವಾದನೆ ನೆರವೇರ್ತಾ ಇದೆ. ಆಮೋಸ್ ಪ್ರವಾದಿಯ ಗ್ರಂಥ 8ನೇ ಅಧ್ಯಾಯ ವಾಕ್ಯ 11 ಓದೋಣ. 8ನೇ ಅಧ್ಯಾಯ 11ನೇ ವಾಕ್ಯ ಬೇಗ ಓದಿ. ಆಮೋಸ್ ಪ್ರವಾದಿ 8:11. ಒಡೆಯರಾದ ಸರ್ವೇಶ್ವರ ಇಂತೆನ್ನುತ್ತಾರೆ, ದಿನಗಳು ಬರಲಿವೆ, ಅಂದು ನಾಡಿನಲ್ಲಿ ಕ್ಷಾಮವನ್ನುಂಟು ಮಾಡುವೆನು. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವೂ ಅಲ್ಲ, ಸರ್ವೇಶ್ವರನ ಸಂದೇಶಕ್ಕಾಗಿ ಹಸಿದು ಹಂಬಲಿಸುವ ಕ್ಷಾಮ. ಹಸಿದು ಹಂಬಲಿಸುವ ಕ್ಷಾಮ. ಇಲ್ಲಿ ವಾಕ್ಯದ ಕ್ಷಾಮ. ಹೌದಾ? ನಿಜನಾ? ಹೌದು. ನೆರವೇರ್ತಾ ಇದೆಯಾ ಇಲ್ವಾ? ನೆರವೇರ್ತಾ ಇದೆ. ಪ್ರತಿ ಮನೆಯಲ್ಲೂ ಬೈಬಲ್ ಇದೆ, ಪ್ರತಿ ಚರ್ಚಲ್ಲೂ ಬೈಬಲ್ ಇದೆ. ಯಾರು ವಾಕ್ಯ ಓದಲ್ಲ ಬ್ರದರ್. ವಾಕ್ಯ ಯಾರು ಓದಲ್ಲ. ಯಾಕೆ ಓದ್ತಲ್ಲ? ವಾಕ್ಯ ಯಾಕೆ ಓದ್ತಲ್ಲ? ಯಾಕಂದ್ರೆ ಬೇರೆ ಪ್ರೇಯರ್ಸ್ ಎಲ್ಲ ಬರ್ದು ಕೊಟ್ಟಿದಾರಲ್ಲ ಬ್ರದರ್, ಅದನ್ನ ಅಲ್ವಾ? ಮಾನವ ನಿರ್ಮಿತ ಪ್ರಾರ್ಥನೆ ಇರುವುದರಿಂದ ಎಲ್ಲರೂ ಪ್ರವಾದನೆ ನೆರವೇರ್ತಾ ಇದೆಯಾ? ನೆರವೇರ್ತಲ್ಲ? ನೆರವೇರ್ತಾ ಇದೆ. ಸರ್ವೇಶ್ವರ ಸ್ವಾಮಿಯ ಸಂದೇಶಕ್ಕಾಗಿ ಹಸಿದು ಹಂಬಲಿಸುವಂಥ ಕ್ಷಾಮ. ಎಲ್ಲರ ಮನೆಯಲ್ಲೂ ಬೈಬಲ್ ಇದೆ, ಎಲ್ಲರ ಕುಟುಂಬದಲ್ಲೂ ಬೈಬಲ್ ಇದೆ, ಚರ್ಚಲ್ಲಿ ಬೈಬಲ್ ಇದೆ. ಆದರೆ ಸರ್ವೇಶ್ವರನ ಸಂದೇಶ ಇದೆಯಾ ಅಲ್ಲಿ? ಅದು ತುಂಬ ಮುಖ್ಯ. ಮಾನವ ನಿರ್ಮಿತ ಪ್ರಾರ್ಥನೆಗಳು, ಮಾನವ ನಿರ್ಮಿತ ಆಲೋಚನೆಗಳು, ಮಾನವ ನಿರ್ಮಿತ ತಂಡಗಳು ಅಲ್ವಾ? ಎಲ್ಲ ಬೈಬಲ್ಗೆ ವಿರುದ್ಧವಾಗೇ ಇದೆ. ಇದೆಯಾ? ಎಲ್ಲ ಬೈಬಲ್ ವಿರುದ್ಧವಾಗಿದೆ. ಬೈಬಲ್ ಹೇಳುತ್ತೆ ಇದು ಮಾಡಬೇಡ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಮಾಡು. ಯೇಸು ಸ್ವಾಮಿ ಹೇಳಿದ್ರು, ನನ್ನ ಮುಖಾಂತರ ಪಿತನ ಬಳಿಗೆ ಯಾರು ಬರೋಕ್ಕಾಗಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ರು. ಆದರೆ ನಮ್ಮ ಬೋಧಕರು ಏನಂತ ಹೇಳಿದ್ರು? ಹಾಯ್, ಚಾನ್ಸೇ ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಚಾನ್ಸೇ ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ, ನಮಗೆ ಗೊತ್ತಿದೆ ಮಾರ್ಗ.
ಹೌದಾ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ನಾವು ಎಲ್ಲ ಪ್ರವಾದನೆಗಳು ನೆರವೇರೋದನ್ನು, ಪುಟ್ಟ ಪುಟ್ಟ ಮಕ್ಕಳು ಪ್ರವಾದಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಕೂಡ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ, ಕಣ್ಣಾರೆ ನೋಡ್ತಾ ಇದ್ದೀವಿ. 3 ವರ್ಷ 4 ವರ್ಷದ ಮಕ್ಕಳು ಬೆಳಗಿನ ಜಾವ ಎದ್ದು ಕೂತ್ಕೊಂಡು ಬೈಬಲ್ನ ಕೈಯಲ್ಲಿ ಹಿಡ್ಕೊಂಡು ದೇವರೊಂದಿಗೆ ಮಾತನಾಡೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. 2 ವರ್ಷ 3 ವರ್ಷದ ಮಕ್ಕಳು 2 ಕರಗಳನ್ನು ಪರಲೋಕದ ಕಡೆ ಎತ್ತಿ ಸ್ತುತಿ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ನಾವು ಮಾತ್ರ ಬದಲಾಗ್ತಾ ಇಲ್ಲ. ಬಹಳ ಎಚ್ಚರಿಕೆಯಾಗಿರೋಣ. ತುಂಬ ಒಂದು ಕಠಿಣವಾದ ಸಮಯ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 4ನೇ ವಾಕ್ಯ, ಅವರು ಆರಾಧಿಸಿದರು. ಅಂದರೆ ಆಲ್ರೆಡಿ ಪ್ರಾರಂಭ ಆಗೋಯ್ತು. 2000 ವರ್ಷದ ಈ ಕಡೆ ಅನೇಕ ದೇವರುಗಳು ಉಟ್ಕೊಂಡಿದ್ದಾರೆ ನಮ್ಮ ಕ್ರೈಸ್ತರಲ್ಲಿ. ಹಾಗಾಗಿ ತುಂಬ ಎಚ್ಚರಿಕೆಯಾಗಿರಬೇಕು. ಅವ್ರು ಮಾಡ್ತಾ ಇದ್ದಾರೆ ಅಂತ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಬೈಬಲ್ ಏನು ಹೇಳ್ತಾ ಇದೆಯೋ ಅದನ್ನು ಮಾತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ, ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರವಾಗಲಿ.